ಕಳೆದ 2-3 ದಿನಗಳಿಂದ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ನಡೀತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ 5 ಜನಕ್ಕೆ ಮೊದಲು ಶಿಸ್ತು ಸಮಿತಿ ಕಮಿಟಿಯಿಂದ ನೋಟಿಸ್ ಕೂಡ ಜಾರಿಯಾಗುತ್ತೆ. ಅದರ ಬೆನ್ನಲ್ಲೇ ಯತ್ನಾಳ್ ಅವರಿಗೆ 6 ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಆಗುತ್ತೆ. ನೀವು ಒಬ್ರು ಹಿರಿಯ ಸದಸ್ಯರಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಹೈಕಮಾಂಡ್ ತನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡಿದೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಅವರಿಗೆ ಸುಮಾರು 2 ವರ್ಷಗಳಿಂದ ಮಾನ್ಯ ಪಾಟೀಲ್ ಸಾಹೇಬರಿಗೆ ಹೈಕಮಾಂಡು ನಿರ್ದೇಶನವನ್ನು ಕೊಡ್ತಾನೆ ಬಂದಿತ್ತು. ಯಾವ ಪಕ್ಷದ ವಿರುದ್ಧವಾಗಿ ಆಗಲಿ, ಪಕ್ಷದ ನಾಯಕರ ವಿರುದ್ಧವಾಗಿ ಮಾತಾಡಬಾರ್ದು ಅಂತ. ನೋಡಿ, ಯಾವಾಗಲೂ ಕೂಡ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಆಂತರಿಕವಾಗಿ ಮಾತಾಡ್ತಕ್ಕಂಥದ್ದನ್ನ ಬಾಹ್ಯವಾಗಿ ಮಾತಾಡ್ತಕ್ಕಂಥನ ಆಂತರಿಕವಾಗಿ ಮಾತಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆ ಕಾರಣದಿಂದ ಇವತ್ತು ಅದೇ ಆಗಿದೆ. ಶಿಸ್ತು ಸಮಿತಿ ಅವರ ಉತ್ತರಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಆ ಉತ್ತರ ಹೇಗಿತ್ತು ಅಂತ ನನಗೂ ಗೊತ್ತಿಲ್ಲ. ಅದರಿಂದಾಗಿ ಈಗ 5 ಜನರಿಗೆ ನೋಟಿಸ್ಗಳನ್ನು ಕೊಟ್ಟಿದೆ. ಅವರ ಉತ್ತರ ಏನಿರುತ್ತೋ ಅದನ್ನು ನೋಡಿ ಅವರ ವಿರುದ್ಧವಾಗಿ ಕೂಡ ಕ್ರಮ ಜರುಗಿಸಬಹುದು ಅಂತ ನಾನು ಭಾವಿಸ್ತೇನೆ. ಸರ್, ಇದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಆಗಿರ್ಬೋದು, ಸಾಕಷ್ಟು ಹಿಂದೂ ಮುಖಂಡರುಗಳಾಗಿರ್ಬೋದು, ಇದನ್ನೆಲ್ಲ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಯಾಕೆ ಸುಮ್ಮನಿತ್ತು? ಈ ರೀತಿ ಯಾಕೆ ಅವ್ರಿಗೆ ಉಚ್ಚಾಟನೆ ಮಾಡಿದೆ? ಅಂದ್ರೆ ಹಿಂದೆ ಈಶ್ವರಪ್ಪ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಟಿಕೆಟ್ ಕೈ ತಪ್ಪಿಸಿದ್ದು, ಮತ್ತೆ ಅನಂತ್ ಕುಮಾರ್ ಅವರು, ಈ ರೀತಿಯಾಗಿ ಬೇರೆ ಬೇರೆ ಅವ್ರದ್ದೆಲ್ಲ ಪ್ರಕರಣಗಳು ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಪ್ರಕರಣಕ್ಕೂ ಲಿಂಕ್ ಮಾಡ್ತಾ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾರೇ ಆಗಲಿ, ನಮ್ಮ ಸಮಾಜವೇ ಅಂತದ್ದು ಅನುಕಂಪ ತೋರಿಸೋದು ಸಹಜ. ಯಾರು ಇವತ್ತು ಅನುಕಂಪ ತೋರಿಸ್ತಾರೋ ಅವರೇ ಯಾರು ಇಷ್ಟೊಂದು ಅವರೆಲ್ಲ ಮಾತಾಡ್ಲಿಕ್ಕೆ ಈ ಪಕ್ಷ ಬಿಡಬಾರ್ದಾಗಿತ್ತು. ಅವ್ರ ಮೇಲೆ ಕ್ರಮನೇ ಜರುಗಿಸಿಲ್ಲ. ಈ ಪಕ್ಷಕ್ಕೆ ಶಕ್ತಿಯೇ ಇಲ್ಲ, ಇವರು ಶಿಸ್ತನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೂ ಅನೇಕರು ಮಾತಾಡಿದವರು ಇವತ್ತು ಈ ರೀತಿ ಉಚ್ಚಾಟನೆ ಮಾಡಬಾರ್ದಾಗಿತ್ತು. ಅದನ್ನು ಕೂಡ ಅವರೇ ಮಾತಾಡ್ತಾರೆ. ಆದ್ರಿಂದ 1-2 ದಿನಗಳ ಕಾಲ ಇದೆಲ್ಲವೂ ಸಹಜ. ನಮ್ಮ ಪಕ್ಷ ಕಾರ್ಯಕರ್ತರ ಮೇಲೆ ನಿಂತಿರುವ ಪಕ್ಷ, ಆದ್ರಿಂದಾಗಿ ನಾಯಕರ ಮೇಲೆ ನಿಂತಿಲ್ಲ. ಈ ಪಕ್ಷಕ್ಕೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇತಿಮಿತಿಯಲ್ಲಿ ನಾವೆಲ್ಲರೂ ನಡ್ಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ. ಪಕ್ಷವೂ ಗಟ್ಟಿಯಾಗಿರ್ತದೆ, ನಾಯಕತ್ವವೂ ಗಟ್ಟಿಯಾಗಿರುತ್ತೆ. ಸರ್, ಮತ್ತೆ ಇನ್ನೊಂದು ಆರೋಪ ಮಾಡುತ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಅಷ್ಟೇ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ ಹೆಬ್ಬಾರ್ ಅವರಾಗಿರ್ಬೋದು, ಎಲ್ಲ ಒಂದ್ ಕಡೆ ಸಾಕಷ್ಟು ದಿನಗಳಿಂದ ಬಿಜೆಪಿ ಕಡೆ ಅವರ ಒಲವನ್ನು ಕೂಡ ತೋರಿಸ್ತಿಲ್ಲ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಿದ್ರು ಕೂಡ ಬಿಜೆಪಿ ಪಕ್ಷ ಸುಮ್ಮನಿದೆ ಅಂತ ಇಷ್ಟ ದಿನ ಅವ್ರಿಗೆ ಆರೋಪ ಮಾಡ್ತಿದ್ರು. ಈಗ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿದ್ಮೇಲೆ ಅವ್ರಿಗೆ ಮಾಡದೆ ಇವ್ರಿಗೆ ಮಾಡಿದ್ದಾರೆ ಅಂತ ಇನ್ನೊಂದು ಆರೋಪ ಮಾಡ್ತಿದ್ದಾರೆ. ಈಗ ಮೊದಲು ನೋಟಿಸ್ ಹೋಗಿದ್ದು ಯಾರಿಗೆ? ಉತ್ತರ ಅವ್ರು ಕೊಟ್ಟಿದ್ದಾರೆ. ಈಗ ನೋಟಿಸ್ಗಳು ಹೋಗಿರೋದು ಯಾರಿಗೆ? ಈಗ ಅವರು ಉತ್ತರ ಬರಬೇಕಾಗಿದೆ. ಬಂದ ಮೇಲೆ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಸರ್, ನಿಮ್ಮ ಪ್ರಕಾರ ಈ ನೋಟಿಸ್ಗೆ ಏನಾದ್ರು ಉತ್ತರ ಕೊಟ್ಮೇಲೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಇದೇ ತರ ಸಸ್ಪೆಂಡ್ ಮಾಡುವ ಚಾನ್ಸಸ್ ಇದೆ ಅನ್ಸುತ್ತಾ? ಅಲ್ಲ, ಅವರ ಉತ್ತರದ ಮೇಲೆ ನಿರ್ಧಾರ ಆಗತ್ತೆ. ಅವ್ರೇನು ಉತ್ತರ ಕೊಡ್ತಾರೋ ಅದ್ರ ಮೇಲೆ ಹೈಕಮಾಂಡ್ ನಿರ್ಧಾರ ಆಗುತ್ತೆ. ಎಸ್, ಇದಾಗಿತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.